ಏನೋ ರಾಯರಿಗೆ ಬೀಡಿ ಸಿಗರೇಟ್ ಆಗೋಲ್ಲ ಅಂತ ಕಾಣುತ್ತೆ. ಹಾಗೇನಿಲ್ಲ, ಹೊಗೆ ವಾಸನೆ ತಡ್ಕೊಳಕ್ ಆಗೋದಿಲ್ಲ. ಥ್ಯಾಂಕ್ಸ್. ಹೇಳೋಕ್ಕಿಂತ ಮುಂಚೆನೆ ಅರ್ಥ ಮಾಡ್ಕೊಂಡ್ಬಿಟ್ರಲ್ಲ. ಇನ್ನೊಬ್ಬರಿಗೆ ತೊಂದರೆ ಕೊಡೋದನ್ನ ನನ್ನ ಮನಸ್ಸು ಒಪ್ಪಲ್ಲ. ಅಂದಾಗೆ ತಮ್ಮ ಹೆಸರು? ಮೂರ್ತಿ ಅಂತ. ತಮ್ಮ ಹೆಸರು? ವ್ಯಾಸರಾಯ ಅಂತ. ಎಲ್ಲಿಗೆ ಹೋಗಿತ್ತೋ ತಮ್ಮ ಪ್ರಯಾಣ? ಇಲ್ಲೇ ಪಕ್ಕದ ಹಳ್ಳಿ ಹಿರೇಮಠ್ಲ ನನ್ನ ಸ್ನೇಹಿತರ ಮದುವೆ ಹೋಗಿದ್ದೆ. ಈಗ ವಾಪಸ್ ಬೆಂಗಳೂರು ಹೋಗ್ತಾ ಇದ್ದೀನಿ. ಒಬ್ಬರೇ ಹೋಗ್ತಾ ಇದ್ದೀರಿ? ಸಂಸಾರ, ಮಕ್ಕಳು, ಮರಿ? ಮದುವೆನೇ ಆಗದೆ ಮಕ್ಕಳು ಮರಿ ಹೇಗೆ ಸಾಧ್ಯ? ಓಹ್, ಮದುವೆನೇ ಆಗಿಲ್ವೋ? ಒಳ್ಳೇದಾಯ್ತು ಒಳ್ಳೇದಾಯ್ತು. ಯಾವುದಕ್ಕೂ ಋಣಾನುಬಂಧ ಬೇಕು ಸ್ವಾಮಿ. ಋಣಾನುಬಂಧ ರೂಪೇಣ ಪಶುಪತ್ನಿ ಸುತಾಲಯ ಅಂತ. ಮಲ್ಲೆ ಮಲ್ಲಿಗೆ ರಾಜಿ ಬಳ್ಳಿಗಳೆಲ್ಲವೂ, ಮಲ್ಲೆ ಮಲ್ಲಿಗೆ ಜಾಜಿ ಬಳ್ಳಿಗಳೆಲ್ಲವೂ ಸಂತಿನ ಮತ ಫುಲ್ಲ ಪುಷ್ಪವ ಚೆಲ್ಲಿರೆ ಅಲ್ಲಲ್ಲಿ ಎಲ್ಲಿ ನೋಡಲು ಶೋಭಿಕುಂ, ಅಲ್ಲಲ್ಲಿ ಎಲ್ಲಿ ನೋಡಲು. ಅದೇನು ಸಂಗತಿ ಹೊಡೆದು ಬಿಟ್ರಿ ಸ್ವಾಮಿ? ಅದೇನು ಸಂಗತಿ ಹೊಡೆದು ಬಿಟ್ರಿ? ಇದು ಆ ಕಾಲದಲ್ಲಿ ಕೇಳ್ದ ಹಾಗಿದೆ. ಅದೇನ್ ರಾಗ, ಅದೇನು ಮಟ್ಟು, ಅದೇನು ಸಂಗತಿ ಈ ಕಾಲದಲ್ಲಿ ಅವೆಲ್ಲ ಇಲ್ಲ ಬಿಡಿ. ಅಂದಾಗೆ ನಿಮಗೆ ಈ ನಾಟಕದ ಮಟ್ಟ ಹೇಗೆ ಪರಿಚಯ? ಹಿಂದೆ ನಮ್ ತಂದೆಯವರು ನಾಟಕದಲ್ಲಿ ಪಾಠ ಮಾಡ್ತಾ ಇದ್ರು. ಬಹಳ ಚೆನ್ನಾಗಿ ಹಾಡ್ತಾ ಇದ್ರು. ಅದ ನೆನಪು. ಹಾಗನ್ನಿ ಮತ್ತೆ ಎಲ್ಲ ಜನ್ಮಾಂತರದ್ದು ಸ್ವಾಮಿ, ಜನ್ಮಾಂತರದ್ದು. ಸಂಸಾರದಲ್ಲಿ ಮೊಮ್ಮಗ ತಾತನ ಇನ್ನೊಂದು ಜನ್ಮ ಅಂತ ಹೇಳ್ತಾರೆ. ಹಾಗೆ ನಿಮ್ ಸಂಸಾರದಲ್ಲೂ ಆ ಸಂಸ್ಕಾರ ಇರಲೇಬೇಕು. ಇಲ್ಲ ಬಿಡಿ, ನಾನು ಈ ಚಟ ಎಲ್ಲ ಹತ್ಲಿಲ್ಲ. ಇರಬೇಕು ಸ್ವಾಮಿ, ಮನುಷ್ಯನಿಗೆ ಚಟ ಅನ್ನೋದು ಇರಬೇಕು. ಈಗ ನನ್ನೇ ನೋಡಿ, ನಾನು ನಾಟಕದ ಕಂಪನಿಯಲ್ಲಿ ಎಷ್ಟು ವರ್ಷಗಳಿಂದ ಸೇವೆ ಮಾಡ್ತಾ ಇದ್ದೀನಿ. ಹಾಗಾದ್ರೆ ನೀವು ಪಾಠ ಮಾಡ್ತೀರಾ? ಇಲ್ಲ ಇಲ್ಲ, ಪಾರ್ಟ್ ಮಾಡೋರ್ನ ನಾಟಕದ ಕಂಪನಿ ಕರ್ಕೊಂಡು ಹೋಗಿ ಸೇರಿಸ್ತೀನಿ. ಈಕೆ ಇಂದ್ರ ಅಂತ, ಒಳ್ಳೆ ಶಾರೀರ, ಸೊಗಸಾಗ ಹಾಡ್ತಾಳೆ. ತಂದೆ ಇಲ್ಲದ ತಬ್ಲಿ. ಅದಕ್ಕೆ 1,000 ರೂಪಾಯಿ ಅಡ್ವಾನ್ಸ್ ಕೊಟ್ಟು ನಾಟಕದ ಕಂಪನಿ ಸೇರ್ಸೋಣ ಅಂತ ಕರ್ಕೊಂಡು ಹೋಗ್ತಾ ಇದ್ದೀನಿ. ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಿ ಪಾಪ. ನೀವ್ ಏನೇ ಹೇಳಿ ಸ್ವಾಮಿ, ಆಗಿನ ಕಾಲದ ನಾಟಕಗಳೇ ನಾಟಕಗಳು. ಎಂತೆಂಥ ಕಲಾವಿದರಿದ್ರು. ನಾಗೇಶ್ ರಾಯರು, ಸುಬ್ಬರಾಯರು, ಅದೇನು ಮಟ್ಟುಗಳನ್ನ ಹಾಡ್ತಾ ಇದ್ರು ಸ್ವಾಮಿ. ಅಂದಾಗೆ ಈ ಎಚ್ ಎಂ ನಾಯಕ ನಾಟಕದಲ್ಲಿ ಪುಟ್ಸೋಮಯ್ಯನವರು ಬಾದಶಹನ ಪಾತ್ರ ಮಾಡ್ತಾ ಕುಡಿದೋರಂಗೆ ಬಂದ ಹಾಡ್ತಾ ಇದ್ರು. ಅದೇನು ಹಾಡುಗಾರಿಕೆ ಸ್ವಾಮಿ, ಅದೇನು ತುಂಬಿದ ಕಂಠ. ಅವರು ಅದೇನು ಹಾಡ್ತಾ ಇದ್ರು. ಆ ಹಾಡು ಹಾಡೋದ್ ಬಾಯಲ್ಲೇ ಇದೆ, ನೆನಪಕ್ಕೆ ಬರ್ತಾ ಇಲ್ವಲ್ಲ. ಅನುರಾಗವಂತನ? ಅದೇ ಅದೇನಂತಂದೆ, ಅದೇ. ಏನ್ ಹಾಡು, ದೇವಲೋಕದ ಗಾಯನ ಸ್ವಾಮಿ. ಎಲೆ ಒಂದ್ ಸ್ವಲ್ಪ ಹಂಗನ್ನಿ ಶಿವ. ನಾನಾ? ಬಹಳ ಚೆನ್ನಾಗಿ ಹಾಡಿದ್ರಿ, ಬಹಳ ಚೆನ್ನಾಗಿ ಹಾಡಿದ್ರಿ. ಗಂಧರ್ವ ಗಾಯನ ಸೊಗಸಾಗ ಹಾಡದ್ರಿ. 40 ಕಿಲೋಮೀಟರ್ ದೂರನ 4 ನಿಮಿಷದಲ್ಲಿ ಬಂದಾಗಾಯ್ತು. ಹಾಡಿ ಹಾಡಿ ಆಯಾಸವಾಗಿರೋ ನಿಮ್ ಗಂಟ್ಲಿಗೆ ಸ್ವಲ್ಪ ಕಾಫಿ, ಟೀ ಬೇಡಿ. ಹೋಗ್ಲಿ, ಬಿಸಿ ಬಿಸಿಯಾಗ ಹಾಲು? ಖಂಡಿತ ಬೇಡಿ. ಗೆಳೆಯನ ಮನೆ ಮದುವೆ ಊಟ, 1 ಗ್ಲಾಸ್ ನೀರ್ ಕೂಡ ಒಳಗಡೆ ಹೋಗೋ ಹಾಗಿಲ್ಲ. ಸರಿ, ಇನ್ನು ನಾನು ನಿಮ್ಮನ್ನು ಬಲವಂತ ಮಾಡಲ್ಲ. ಇಂದ್ರ, ಏನಾದ್ರು ತಗೋತಿಯಮ್ಮ? ಬೇಡ್ವಾ? ಹೋಗ್ಲಿ ಬಿಡು. ಹಾಳಾದ ಚಟ ನೋಡಿ ಒಂದ್ ಸ್ವಲ್ಪ ಹಾಕೊಂಡ್ ಬರ್ತೀನಿ. ಏನ್ ಹಾಕೊಂಡ್ ಬರ್ತೀರಿ? ಕಾಫಿ ಸ್ವಾಮಿ, ಕಾಫಿ. ಅರ್ಥವಾಯ್ತು. ಎಲ್ಗೋ ಹೋಗ್ಬಿಟ್ರಲ್ಲ. ಎಲ್ಲಿ ಒಂದ್ ಕಾಫಿ ಕೊಡಪ್ಪ. ಬಹಳ ಚೆನ್ನಾಗಿತ್ತು, ಬಹಳ ಚೆನ್ನಾಗಿತ್ತು ಹಾಡು. ನಿಮ್ಗೆ ಹಿಡಿಸ್ತಾ? ಥ್ಯಾಂಕ್ಸ್.
ನೋಡ್ತಾ ಇದೆ, ಅವ್ರಿನ್ನೂ ಬರ್ಲೇ ಇಲ್ಲ. ಎಲ್ಲಿ ಹೋಗ್ಬಿಟ್ರಾತ? ಏನಪ್ಪ ರೇ ಇವ್ರೆ, ಹೆಸರು ಬೇರೆ ಮರ್ತು ಬಿಟ್ಟಲ್ಲಪ್ಪ ನಾನು. ಏನ್ರಿ ರೇ 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 ಸ್ವಾಮಿ, ಬಾಗಿಲು ತೆಗಿರಿ, ಬಾಗಿಲು ತೆಗಿರಿ. ಇದೇನ್ರಿ ಇಲ್ಲಿ? ಅಲ್ಲ, ಪ್ಲಾಟ್ಫಾರ್ಮ್ ಇರೋದಲ್ಲಿ ನೀವು ಓಡ್ ಬರ್ತಾ ಇರೋದಿಲ್ಲ, ಏನ್ ಸಮಾಚಾರ ಅಂತ ಹೇಳ್ತೀನಿ ಹೇಳ್ತೀನಿ. ಏನಾಯ್ತು? ಅಯ್ಯೋ ಸ್ವಲ್ಪ ತಾಳಮ್ಮ, ತಾಳು. ಯಾಕೆ? ಒಂದ್ ನಿಮಿಷ ಉಸಿರಾಡಕ್ಕೆ ಅವಕಾಶ ಕೊಡಮ್ಮ, ಅವಕಾಶ ಕೊಡು. ಇವತ್ತು ರಾಹು ಬುಧ ಶನಿ ಕೇತು ಎಲ್ಲ ಒಂದೇ ಮನೇಲಿ ಸೇರ್ಬಿಟ್ಟಿದ್ದಾರೆ ಅಂತ ಕಾಣುತ್ತೆ. ಏನ್ ನಡೀತು ಅಂತ ಸ್ವಲ್ಪ ಬಿಡಿಸಿ ಹೇಳಿ. ದುಷ್ಟ ದರ್ಶನವಾಯ್ತು ಸ್ವಾಮಿ, ದುಷ್ಟ ದರ್ಶನವಾಯ್ತು. ಈ ಜನ್ಮದಲ್ಲಿ ಯಾರನ್ನ ನಾನು ನೋಡಬಾರ್ದು ಅಂತಿದ್ನೋ ಅವನ್ನ ನೋಡ್ಬಿಟ್ಟೆ ಸ್ವಾಮಿ, ನೋಡ್ಬಿಟ್ಟೆ. ಅಲ್ಲ, ನೀವು ಭಯಪಡುವಂತ ಭಯಂಕರವಾದ ಮನುಷ್ಯ ಅವನು ಯಾರು ಅಂತ? ಅವನು ಮನುಷ್ಯರ ರೂಪದಲ್ಲಿರೋ ರಾವಣ. ಈ ಜಿಲ್ಲೆಗೆ ದೊಡ್ಡ ರೌಡಿ ಸ್ವಾಮಿ. ಮದ್ವೆ ಆಗದಿರೋ ಹೆಣ್ಮಕ್ಳು ಕಣ್ಣು ಕಂಡ್ರೆ ಸಾಕು, ತಾನು ಅನುಭವಿಸಿ ಯಾರಿಗೂ ಕಾಣದೇ ಇರೋ ಹಾಗೆ ಎಲ್ಲಿಗಾದ್ರೂ ಪಾರ್ಸಲ್ ಮಾಡ್ಬಿಡ್ತಾನೆ. ನಂಬೋಕೆ ಆಗ್ತಾ ಇಲ್ವಲ್ರಿ? ಅಲ್ಲ, ಇಂಥ ಅಪಾಯಕಾರಿಯಾದ ಮನುಷ್ಯನ ಹೇಗೆ ಬಿಟ್ಕೊಂಡಿದ್ದಾರೆ ಜನ? ಪೊಲೀಸ್ನವರೇ ಏನೂ ಮಾಡಕ್ ಆಗ್ಲಿಲ್ಲ ಅಂದ ಮೇಲೆ ಇನ್ನು ಜನ ಏನ್ ಮಾಡಕ್ಕಾಗುತ್ತೆ? ಅದ್ರಲ್ಲೂ ನಮ್ಮಂಥವ್ರು ಏನ್ ಮಾಡಕ್ಕಾಗುತ್ತೆ ಹೇಳಿ? ಈ ಹೆಣ್ಮಗುನ ನಿಮ್ ಕೈಲಿ ಬಿಟ್ಟು ಹೋಗ್ತಾ ಇದ್ದೀನಿ. ನನ್ ಕೈನಲ್ಲಿ? ಅಯ್ಯೋ, ಶಿವಮೊಗ್ಗದವರೆಗೂ ಅಷ್ಟೇ, ಅಷ್ಟರಲ್ಲಿ ಬಂದ್ಬಿಡ್ತೀನಿ. ನೋಡಿರಾರೆ, ಒಂದು ಸಣ್ಣ ಉಪಕಾರ ಮಾಡ್ಬೇಕು. ಇದು ನಿಮ್ ಕೈಯಲ್ಲ, ನಿಮ್ ಕಾಲು ಅಂತ ತಿಳ್ಕೊಳ್ಳಿ. ಈ ಹೆಣ್ಣು ಮಗು ಶೀಲ ಕಾಪಾಡಿದ ಪುಣ್ಯ ನಿಮಗ್ ಬರುತ್ತೆ, ಅವಳ ಭವಿಷ್ಯ ನಿಮ್ಮ ಕೈಲಿದೆ. ಆಗಲ್ಲ ಅಂತ ಹೇಳ್ಬೇಡಿರಾರೆ, ಹೇಳ್ಬೇಡಿ. ಏನ್ ನನಗೆ ಅರ್ಥ ಆಗ್ತಾ ಇಲ್ಲ. ಇಂದ್ರ, ದೇವ್ರು ಯಾವ್ಯಾವ ರೂಪದಲ್ಲಿ ಬರ್ತಾನೋ, ಹ್ಯಾಗ್ ಸಹಾಯ ಮಾಡ್ತಾನೋ ನಮಗ್ ಗೊತ್ತಿಲ್ಲ. ಆದ್ರೆ ನಿನ್ನ ಭಾಗಕ್ಕೀಗ ಇವರೇ ದೇವ್ರು. ಈ ದೇವ್ರು ನಿನ್ನ ರಕ್ಷಣೆ ಮಾಡೇ ಮಾಡ್ತಾರೆ. ಅಲ್ಲ ರೀ 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 ಇದೇನ್ ನೀವು ಮಾಡ್ತಾ ಇರೋದು ಅಂತ? ರೇ, ಇಲ್ಲಿ ಬನ್ರಿ, ಇಲ್ಲಿ ಸ್ವಲ್ಪ ನಿಂತ್ಕೊಡ್ರಿ. ಇಲ್ಲಿ ರೇ, ಇಲ್ಲಿ ಬನ್ರಿ. ರೀ 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 ಅವ್ನು ಯಾವನ ಬಂದ ನಾನು ಏನ್ರಿ ಹೇಳಿ? ಒಳ್ಳೆ ಪಿಕ್ಲಾಟಿಗೆ ಬಂತಲ್ಲಪ್ಪ ನನಗೆ. ಏನ್ ಮಾಡುದು ಇವಾಗ? ನೀನ್ ಯಾರು? ಏ ಹುಡುಗಿ, ಮಾತಾಡಕ್ ಬರಲ್ಲ ನಿನಗೆ? ನೀನ್ ಯಾರು ಅಂದೆ? ಏನ್ರಿ ರೇ, ನಿಮ್ ಕಣ್ಣಿಗೆ ಬರೀ ಹೆಣ್ಣು ಮಕ್ಕಳನ್ನ ಕಾಣಿಸೋದು? ನಾನೊಬ್ಬ ಗಂಡಸಿಲ್ ಕೂತ್ಕೊಂಡಿದ್ದೀನಿ, ನೀವ್ ಯಾರು ಅಂತ ಒಂದು ಹೆಣ್ಣನ್ನ ಕೇಳ್ತಾ ಇದ್ದೀರಲ್ಲ, ನೀವ್ ಯಾರು ಅಂತ ನಾನು ಕೇಳ್ತಾ ಇದ್ದೀನಿ ನಿಮ್ಮನ್ನ. ನೀವ್ ಯಾರ್ರಿ? ನೀವ್ ಯಾರು ಅಂತ ಕೂತ್ಕೋ. ಮರ್ಯಾದೆ ಇದೆಯೇನ್ರಿ ನಿಮ್ಗೆ? ಒಬ್ಬ ಹೆಣ್ಣು ಮಗಳನ್ನ ಹಾಗ ಮಾತಾಡ್ಸೋದು? ಸಾರಿ, ಸರ್ಕಾರಿ ಸೇವೆ ಮಾಡೋದು ಒಂದೊಂದ್ಸಲ ಹಿಂಗೆ ಎಡ್ವಟ್ಟಾಗ್ಬಿಡುತ್ತೆ. ಏನು ಅನ್ಕೋಬೇಡಿ ತಾಯಿ, ನಿಮ್ಮ ಯಜಮಾನ್ರಿಗೆ ಭಾರಿ ಕೋಪ. ಒಂದು ಹಳೆ ಕೇಸ್ ಕಣ್ಣು ತಪ್ಪಿಸಿ ಓಡಾಡ್ತಾ ಇದೆ. ಆ ಕೊರಮನ್ನ ಇಲ್ಲೇ ಎಲ್ಲೋ ನೋಡ್ದಂಗಾಯ್ತು. ಕಣ್ಣು ಮಿಟ್ಸೋಷ್ಟ್ರಲ್ಲಿ ಮಿಂಚಿನ ತರ ಮಾಯ ಆಗ್ಬಿಟ್ಟ. ತೊಂದರೆ ಕೊಟ್ಟೆ, ಕ್ಷಮಿಸಿ ಮಿಸ್ಟರ್. ಮೂರ್ತಿ ಅಂತ ನನ್ನ ಹೆಸರು. ನನ್ನ ಹೆಸರು ರಾಜಗೋಪಾಲ್. ನಾನೊಬ್ಬ ತಲೆ ಹಿಡಕ ಬಡ್ಡಿ ಮಗನ ಹುಡುಕ್ತಾ ಇದ್ದೀನಿ. ವೇಷಕ್ಕೆ ತಕ್ಕ ಭಾಷೆ, ಭಾಷೆಗೆ ತಕ್ಕ ವೇಷ ಹಾಕಿರೋ ನಿಸ್ಸೀಮಾಯವನು. ಏನೂ ತಿಳಿಯೋರು ಹೆಣ್ಮಕ್ಳಿಗೆ ಅದು ಇದು ಹೇಳಿ ಕೆಲ್ಸಕ್ಕೆ ಸೇರಿಸ್ತೀನಿ, ನಾಟಕ ಸೇರಿಸ್ತೀನಿ ಅಂತ ಹೇಳೋದು, ಕರ್ಕೊಂಡು ಬಂದು ಸೂಳೆಗೆರೆಗೆ ಮಾರೋದು. ಬಂದ ಎರಡ ಹೆಸರು ಇವನಿಗೆ. ಪ್ರಾಣೇಶ, ತಿಪ್ಪೇಶ, ತಿಮ್ಮೇಶ, ವ್ಯಾಸರಾಯ ಅಂತ 100 ಹೆಸರು ಇವನಿಗೆ. ನಮಸ್ಕಾರ. ನೋಡಿ, ಈ ವ್ಯಕ್ತಿನೇ ನಾನು ಹುಡುಕ್ತಾ ಇರೋದು. ನಿಮಗೆ ಸಿಕ್ಕಿದ್ರೆ ಖಂಡಿತ ತಿಳಿಸಿ. ನಾನು ಬರ್ತೀನಿ. ಸರ್ ಸರ್ ಇಲ್ಲಿ 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 ಸರ್ ಸರ್ ವಿಸಿಟಿಂಗ್ ಕಾರ್ಡ್ ಇಟ್ಕೊಳ್ಳಿ. ಓಕೆ, ಬಾಯ್, ಸಿ ಯು. ರಾಜಗೋಪಾಲ್ ಸರ್ 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 ರಾಜಗೋಪಾಲ್ ನೋಡಿ ಇಲ್ಲಿ. ವ್ಯಾಸ ವ್ಯಾಸ ಇಲ್ಲಿ ಹೋಗ್ತಾನೆ. ರಾಜಗೋಪಾಲ್ ಬನ್ನಿ. ಸರ್ ಅಯ್ಯೋ, ಬನ್ನಿ ಒಳಗಡೆ.